ಮಂಡ್ಯದಲ್ಲೇ ಸಭೆ ಮಾಡಿ ಅಂತಿಮ ನಿರ್ಧಾರ ಪ್ರಕಟ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಸುಮಲತಾ ಅಂಬರೀಶ್. ಬೆಂಬಲಿಗರ ಸಭೆಯನ್ನ ಕರೆದಿದ್ರು, ತಮ್ಮ ನಿವಾಸದ ಬಳಿ ಇಷ್ಟೊತ್ತು ಮಾತನಾಡಿದ್ರು. ನಿರೀಕ್ಷೆ ಇತ್ತು ಇವತ್ತೇ ತಮ್ಮ ನಿಲುವೇನು ಮಂಡ್ಯದ ಸ್ಪರ್ಧೆಗೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನ ಘೋಷಣೆ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಇವತ್ತೂ ಕೂಡ ಘೋಷಣೆ ಮಾಡಲಿಲ್ಲ. ಇನ್ನೂ 2 ದಿನಗಳ ಕಾಲ ಸಮಯಾವಕಾಶ ಕೊಡಿ ಅಂತ ಹೇಳಿ ಮಂಡ್ಯ ಸಂಸದೆ ಸುಮಲತಾ ಹೇಳಿದ್ದಾರೆ. 3ನೇ ತಾರೀಕು ಮಂಡ್ಯದಲ್ಲಿ ಸಭೆ ಮಾಡ್ತೀನಿ. ಅಲ್ಲಿ ಮಂಡ್ಯದ ಎಲ್ಲ ಅಭಿಮಾನಿಗಳ ಜೊತೆ ಮತ್ತೊಮ್ಮೆ ಮಾತುಕತೆಯನ್ನ ನಡೆಸಿ ನನ್ನ ನಿರ್ಧಾರವನ್ನ ನಾನು ಪ್ರಕಟ ಮಾಡ್ತೀನಿ. ನಿಮ್ಮೆಲ್ಲರ ಅಭಿಪ್ರಾಯವನ್ನ ನೀವು ಹೇಳಿದ್ದೀರಿ. ನನ್ನ ಅಭಿಪ್ರಾಯವನ್ನ ಹೇಳೋಕೆ, ನನ್ನ ನಿರ್ಧಾರವನ್ನ ಹೇಳೋದಕ್ಕೆ, ನನಗ್ ಚರ್ಚೆಯನ್ನ ಮಾಡೋದಕ್ಕೆ ಇನ್ನೂ 2-3 ದಿನಗಳ ಸಮಯಾವಕಾಶ ಬೇಕು. 3ನೇ ತಾರೀಕು ಏಪ್ರಿಲ್ 3ನೇ ತಾರೀಕು ನಾನು ಮಾತನಾಡ್ತೀನಿ, ಮಂಡ್ಯದಲ್ಲೇ ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಹೇಳಿ ಸಂಸದೆ ಸುಮಲತಾ ಅಂಬರೀಶ್ ಹೇಳಿದ್ದಾರೆ. ಮಂಡ್ಯವನ್ನ ಬಿಟ್ಟು ಎಲ್ಲೋ ಹೋಗೋದಿಲ್ಲ. ಮಂಡ್ಯದ ಜೊತೆ ನನಗೆ ರಾಜಕೀಯ ನಂಟು ಮಾತ್ರ ಅಲ್ಲ, ಭಾವನಾತ್ಮಕವಾದಂತಹ ನಂಟಿದೆ. ಮಂಡ್ಯ ನನ್ನ ಜೊತೆಗಿದ್ರೆ ಅಂಬರೀಷೇ ನನ್ನ ಜೊತೆಗಿದ್ದ ಹಾಗೆ. ಹಾಗಾಗಿ ಚರ್ಚೆಯನ್ನ ಮಾಡಿ ನಾನು ನಿರ್ಧಾರವನ್ನ ತೆಗೆದುಕೊಳ್ತೀನಿ ಅನ್ನುವಂಥ ಮಾತನ್ನ ಸಂಸದೆ ಸುಮಲತಾ ಹೇಳಿದ್ದಾರೆ. ಯಾವ ಸಂಸತ್ತು ಇಲ್ಲಿವರೆಗೆ ಯಾವ ಸಂಸತ್ರು ಮಂಡ್ಯಕ್ಕೋ ಇದಕ್ಕೆ ಸಂಸತ್ ಹೋಗಿ ಮಂಡ್ಯದಷ್ಟು ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಇವತ್ತು ಹೇಳ್ತಾರೆ ಯಾರು ಸುಮಲತಕ್ಕ, ನಾ ಮಂಡ್ಯದವರು, ನಾನು ಮಂಡ್ಯಕ್ಕೋಸ್ಕರ ಇರ್ತೀನಿ, ಮಂಡ್ಯಕ್ಕೋಸ್ಕರ ಸಾಯ್ತೀನಿ ಅಂತ ಹೇಳಿರೋ ಸುಮಲತಕ್ಕ, ದಯವಿಟ್ಟು ನೀವು ನಿಂತ್ಕೊಳ್ಳೇಬೇಕು ಎಲೆಕ್ಷನ್ಗೆ. ನಿಮ್ ಏನ್ ಹೇಳ್ತಿರೋ ನಾವು ಬದ್ಧ ಆಗಿರ್ತೀವಿ. ಆದ್ರೆ ನಾವು ಬೇರೆ ಪಕ್ಷಗಳಿಗೆ ಯಾವತ್ತೂ ಓಟ್ ಹಾಕಲ್ಲ. ನೀವು ನಿಂತ್ಕೊಂಡ್ರೆ ಮಟ್ಟ ಓಟ್ ಹಾಕ್ತಿವಿ, ಇಲ್ಲ ಮನೇಲಿ ನಿಮ್ದೇ ಮಲಗಿರ್ತೀವಿ. ಮಂಡ್ಯ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂತಹ ಅಂಬರೀಷ್ ಅಪ್ಪನ ಎಲ್ಲ ಅಭಿಮಾನಿಗಳ ಪಾದಾರವಿಕೆ ನಮಸ್ಕಾರ ತಿಳಿಸ್ತಾ, ಅಕ್ಕ 2019ರ ಚುನಾವಣೆಯಲ್ಲಿ ಹೇಗೆ ಸಂದಿಗ್ಧ ಪರಿಸ್ಥಿತಿ ಇತ್ತು ಅಂಬರೀಷ್ ಅಭಿಮಾನಿಗಳಿಗೆ, ಅದಕ್ಕಿಂತಲೂ ಹೆಚ್ಚಾಗಿ ಸಂದಿಗ್ಧ ಪರಿಸ್ಥಿತಿ ಇದೆ. ನಮ್ಮನ್ನೆಲ್ಲರನ್ನೂ ಕೂಡ ಅನಾಥರಾಗಿ ಬೀದಿಲ್ ಬಿಡ್ಬೇಡಿ. ನಿಮ್ಮನ್ನ ನಂಬ್ಕೊಂಡು ನಾವೆಲ್ಲರೂ ಕೂಡ ಇದೀವಿ. ಪ್ರಾಣ ಭಯದಿಂದ 2019ರಲ್ಲಿ ನಿಮ್ಮ ಪರವಾಗಿ ಚುನಾವಣಾ ಪ್ರಚಾರ ಮಾಡಿದ್ರು ನಾವು. ಆ ಎಲ್ಲಾ ಜನಗಳು ಕೂಡ ಇವತ್ತು ಕೂಡ ನಿಮ್ ಜೊತೆ ಇದೀವಿ. ನಮ್ಮನ್ನ ಅಂಬರೀಷ್ ಅಭಿಮಾನಿಗಳನ್ನ ಅನಾಥರನ್ನಾಗಿ ಮಾಡಬೇಡಿ. ನಿಮ್ಮನ್ನ ನಂಬ್ಕೊಂಡು ಜಿಲ್ಲೆಯ ಜನ ತುಂಬಾ ಕಾಯ್ತಾ ಇದ್ದಾರೆ. ಲಕ್ಷಾಂತರ ಜನ ನಿಮ್ಮ ಕುಟುಂಬನ ನಂಬ್ಕೊಂಡು ಕಾಯ್ತಾ ಇದೀವಿ. ನೀವು ಆದಷ್ಟು ಬೇಗ ಒಳ್ಳೆ ನಿರ್ಧಾರ ತಗೊಳ್ತೀರಿ ಅಂತ ಹೇಳಿ ನಾನು ನಿಮ್ಮ ಪಾದಾರವಿಂದಗಳಲ್ಲಿ ನಮಸ್ಕಾರ ತಿಳಿಸ್ತಾ, ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಅಮ್ಮಂಗೆ ಏನ್ ಮಾಡ್ತೀನಿ, ಪಾದ ಹಿಡ್ಕ ಇರ್ತೀನಿ. ಫಸ್ಟ್ ಸೆರಗ ಒಟ್ಟಿ ಕೇಳಿದ್ರಲ್ಲ, ಋಣನ ತೀರ್ಸವ್ರೆ. ನೀವು 1 ವಾರದಿಂದ ನೋಡ್ತಾನೆ, ಸೆರಗ ಒಟ್ಟಿ ಇದ್ ಮಾಡಿದ್ನ ಅವ್ರು ಕೂಡ ತೀರ್ಸವ್ರೆ. ಮೇಡಮ್ 2 ಮಾತು ಹೇಳಿ ಅಂತ ಆಗ್ಲೇ ಹೇಳಿದೆ ಅವರು. ತಮ್ಮ ನಿರ್ಧಾರವನ್ನ ಸುಮಲತಾ ಅಂಬರೀಶ್ ಅವರು ತಿಳಿಸುವುದಕ್ಕೆ 2 ದಿನಗಳ ಸಮಯಾವಕಾಶ ಕೇಳಿದ್ದಾರೆ. ಆದರೆ ಅಭಿಮಾನಿಗಳ ಆಗ್ರಹ, ಅಭಿಮಾನಿಗಳ ಒತ್ತಾಯವನ್ನ ಗಮನಿಸ್ತಾ ಇದ್ದೀರಿ. ಮಂಡ್ಯದಿಂದ ಬಂದಿರುವಂತಹ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಚುನಾವಣಾ ಕಣದಿಂದ ಸುಮಲತಾ ಅವರು ಹಿಂದಕ್ಕೆ ಸರಿಬಾರದು. ನಮ್ಮನ್ನ ಬೇರೆಯವರಿಗೆ ಮತ ಹಾಕೋ ಹಾಗೆ ಮಾಡಬೇಡಿ, ಬೇರೆಯವ್ರಿಗೋಸ್ಕರ ಮತ ಕೇಳೋ ಹಾಗೆ ಮಾಡಬೇಡಿ. ನಾವು ಮತ ಹಾಕಿದ್ರು ನಿಮ್ಗೆ, ಇಲ್ಲ ಅಂತಂದ್ರೆ ಸುಮ್ಮನೆ ಮನೇಲಿ ಕೂರ್ತೀವಿ. ನಾವು ಆವತ್ತಿಂದ ನಿಮ್ ಜೊತೆಗಿದ್ವಿ. 2019ರಲ್ಲಿ ಏನ್ ಸಂದಿಗ್ಧ ಪರಿಸ್ಥಿತಿ ಇತ್ತು, ಅವತ್ತು ನಮ್ಮ ಜೀವ ಭಯವನ್ನ ಬಿಟ್ಟು ನಿಮಗೋಸ್ಕರ ನಾವು ಮತ ಪ್ರಚಾರವನ್ನ ಮಾಡಿದ್ವಿ. ಈಗಲೂ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ಹಾಗಾಗಿ ನಮ್ಮ ಪರವಾಗಿ ನೀವು ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಯಾವುದೇ ಕಾರಣಕ್ಕೂ ಎದೆಗುಂದದೆ ಗಟ್ಟಿ ನಿರ್ಧಾರವನ್ನ ಮಾಡಿ. ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿ ಸುಮಲತಾ ಅವರಿಗೆ ಚುನಾವಣಾ ಕಣಕ್ಕೆ ಇಳಿಯುವಂತೆ ಮಂಡ್ಯದ ಅಭಿಮಾನಿಗಳು, ಅಂಬರೀಷ್ ಅವರ ಅಭಿಮಾನಿಗಳು ಆಗ್ರಹವನ್ನ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಚುನಾವಣಾ ಕಣದಿಂದ ಹಿಂದೆ ಸರಿಯಬಾರದು ಅನ್ನುವಂಥ ಒತ್ತಾಯವನ್ನ ಅಂಬರೀಷ್ ಅವರ ಅಭಿಮಾನಿಗಳು, ಸುಮಲತಾ ಅವರ ಅಭಿಮಾನಿಗಳು ಮಾಡ್ತಿದ್ದಾರೆ. ಬಟ್ ಸುಮಲತಾ ಅವರು ಈಗಾಗಲೇ ತಮ್ಮ ಏನು ಮಾತಿದೆಯೋ ಅದನ್ನ ಹೇಳಿದ್ದಾರೆ. ಮಂಡ್ಯವನ್ನ ಬಿಟ್ಟು ನಾನೆಲ್ಲೂ ಹೋಗೋದಿಲ್ಲ. ಅದೇ ಕಾರಣಕ್ಕೆ ಬೇರೆ ಕಡೆ ನನಗೆ ಆಫರ್ ಕೊಟ್ಟಾಗ್ಲೂ ನಾನು ಮಂಡ್ಯವನ್ನ ಬಿಟ್ಟು ಹೋಗ್ಲಿಲ್ಲ. ನಾನೇನಿದ್ರು ಯಾವತ್ತಿದ್ರು ಮಂಡ್ಯದ ಜೊತೆಗೆ ಇರ್ತೀನಿ. ಸೋತ್ರು ಗೆದ್ರು ಏನೇ ಆದ್ರೂ ಅದು ಮಂಡ್ಯದೊಂದಿಗೆ. ಹಾಗಾಗಿನೇ ನಾನು ಮಂಡ್ಯ ಬಿಟ್ಟು ಬೇರೆ ಕಡೆ ಹೋಗಿಲ್ಲ. ಬಟ್ 3 ದಿನಗಳ ಸಮಯಾವಕಾಶ ಕೊಡಿ. ಏಪ್ರಿಲ್ 3ನೇ ತಾರೀಕು ಮಂಡ್ಯದಲ್ಲೇ ಸಭೆಯನ್ನ ಮಾಡ್ತೀನಿ. ಯಾಕಂದ್ರೆ ಇನ್ನೂ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ಅವ್ರನ್ನೆಲ್ಲ ಭೇಟಿಯಾಗಿ ಅವರ ಜೊತೆ ಚರ್ಚೆಯನ್ನ ಮಾಡಿ ಅಲ್ಲಿ ನನ್ನ ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ ಅನ್ನುವಂಥ ಮಾತನ್ನ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಹೇಳಿದ್ದಾರೆ. ಬಿಜೆಪಿ ಟಿಕೆಟ್ನ ನಿರೀಕ್ಷೆಯಲ್ಲಿದ್ರು. ಬಿಜೆಪಿ ಮೈತ್ರಿಯ ಮಂಡ್ಯ ಟಿಕೆಟ್ನ ಉಳಿಸಿಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಮಾಡಿದ್ರು. ಬಟ್ ಫೈನಲಿ ಮೈತ್ರಿಯ ಪಾಲಾಯಿತು. ಎಚ್.ಡಿ. ಕುಮಾರಸ್ವಾಮಿ ಅಖಾಡದಲ್ಲಿದ್ದಾರೆ. ಹಾಗಾಗಿ ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ಸದ್ಯ ಸುಮಲತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.